ನಾಮಕ್ಕೆ ಸ್ತೋತ್ರವಾಗಲಿ ಮಕ್ಕಳೇ. ನಮ್ಮದೇ ಇಬ್ಬರ ಸಾಕ್ಷಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಸಂಜುರಾಯನ ಕೋಟೆಗೆ ಬಂದು ನಾವು ಭಾಳ ದಿನ ಆಯಿತು. ಈಗ ಸುಮಾರು ಒಂದು 2 ವಾರದ ಹಿಂದೆ ಅಪ್ಪಾಜಿಗೆ ನಿಮ್ಗೆ ಗೊತ್ತು, ಈಗಾಗಲೇ 2 ಕಣ್ಣಿನ ಪೊರೆ ಬಂದು ಆಪರೇಷನ್ ಮಾಡಿಸಿದ್ದೇವೆ. ಆಪರೇಷನ್ ಮಾಡಿಸಿ ಲೆನ್ಸ್ ಎಲ್ಲ ಹಾಕಿದ್ದಾರೆ, ಕಾಣ್ತಾ ಇತ್ತು ಕಣ್ಣುಗಳು. ಆದರೆ ಇತ್ತೀಚೆಗೆ ಏನಾಯಿತು, ಈಗ 2 ವಾರದ ಹಿಂದೆ ಇದ್ದಕ್ಕಿದ್ದ ಹಾಗೆ ಎಡಗಣ್ಣು ಸಂಪೂರ್ಣವಾಗಿ ಕತ್ತಲೆ ಆಗಿಬಿಡ್ತಂತೆ, ಕಪ್ಪಾಗ್ಬಿಡುತ್ತೆ, ಏನು ಕಾಣದ ಹಾಗೆ ಆಯಿತು ಇದ್ದಕ್ಕಿದ್ದ ಹಾಗೆ. ಆಗ ತಕ್ಷಣ ಕಣ್ಣಿನ ಡಾಕ್ಟರ್ ಹತ್ರ ಹೋದಾಗ ಅವರು ನೋಡಿ ಚೆಕ್ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಈಗ ನಿಮ್ಗೆಲ್ಲರಿಗೂ ಗೊತ್ತು, BP ಅಂದರೆ ಬ್ಲಡ್ ಪ್ರೆಷರ್ ಅಂತ, ಹೌದಾ? ರಕ್ತದ ಒಂದು ಒತ್ತಡ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಹಾಗೆ ಕಣ್ಣುಗಳಿಗೆ ರಕ್ತ ಹೋಗುವಂಥದ್ದು ಅತ್ಯಂತ ಸೂಕ್ಷ್ಮವಾದ ರಕ್ತನಾಳಗಳಿರ್ತವೆ, ಕಣ್ಣಿಗೆ ರಕ್ತ ಬರೋದು ಸಪ್ಲೈ ಮಾಡೋದು. ಆ ಕಣ್ಣಿಗೆ ಹೋಗುವಂಥ ರಕ್ತನಾಳಗಳ ಪ್ರೆಷರು ಜಾಸ್ತಿ ಆಗಿಬಿಟ್ಟಿದೆ, ಅದನ್ನು ಐ ಪ್ರೆಷರ್ ಅಂತ ಹೇಳ್ತಾರೆ, ಕಣ್ಣಿನ ರಕ್ತದ ಒತ್ತಡ ಅಂತ. ಐ ಪ್ರೆಷರ್ ಜಾಸ್ತಿ ಆಗಿದ್ದಕ್ಕೆ ಕಣ್ಣು ಸ್ವಲ್ಪ ಮಸಕಾಗಿ ಅಸಲು ಕಾಣಲಾರ್ದಾಗಾಯಿತು. ಭಾಳ ದಿನ ಆಯಿತು ಅಪ್ಪಾಜಿಯವರು ಬೈಬಲ್ ಓದೋಕ್ಕೆ ಆಗ್ತಾಯಿಲ್ಲ. ಆ ರೀತಿ ಆದಾಗ ಮತ್ತೆ ದೇವರ ಕೃಪೆ, ನಾವು ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ದೇವೆ. ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡಾಗ ಕಣ್ಣಿಗೆ ಇಂಜೆಕ್ಷನ್ ಹಾಕಿದ್ದಾರೆ, ಇಲ್ಲಿ ಚುಚ್ಚುತ್ತಾರೆ ಕಣ್ಣಿಗೆ ಇಂಜೆಕ್ಷನ್ 2 ಕಣ್ಣಿಗೂ ಹಾಕಿದೆ. 2 ಕಣ್ಣುಗಳ ಪ್ರೆಷರ್ ಮಾಮೂಲಿಗಿಂತ ಜಾಸ್ತಿ ಇತ್ತಂತೆ, ನಾರ್ಮಲ್ಗಿಂತ ಜಾಸ್ತಿ ಆಗಿದೆ ಐ ಪ್ರೆಷರ್ ಅಂದ್ಬಿಟ್ಟು 2 ಕಣ್ಣಿಗೂ ದಿನ ಬಿಟ್ಟು ದಿನ ಇಂಜೆಕ್ಷನ್ ಹಾಕಿದರು. ಆಮೇಲೆ ಸ್ವಲ್ಪ ಪರವಾಗಿಲ್ಲ. ಹೋದ ವಾರ ಮತ್ತೆ ದೇವರ ಕೃಪೆಯಲ್ಲಿ ಅಪ್ಪಾಜಿ ಇದಾಯ್ತಾ, ನನಗೂ ಕೂಡ 2 ಕಣ್ಣುಗಳು ಇತ್ತೀಚೆಗೆ ಸರಿಯಾಗಿ ಬೈಬಲ್ ಓದೋಕ್ಕಾಗ್ತಾ ಇಲ್ಲ. ಮೊದಲ ಈ ನನ್ನ ಬೈಬಲು ಚಿಕ್ಕ ಬೈಬಲು ಹೆಚ್ಚು ಸಣ್ಣ ಅಕ್ಷರದಲ್ಲಿರೋದು, ಓದೋಕ್ಕೆ ಆಗ್ತಾ ಇಲ್ಲ, ಕಾಣ್ತಾ ಇಲ್ಲ ಸರಿಯಾಗಿ. ಇದೇನಪ್ಪ ಹಿಂಗಾಯಿತು, ಕಣ್ಣುಗಳು ಒಂಥರ ಬೈಬಲ್ ಓದೋಕ್ಕಾಗ್ತಾಯಿಲ್ಲ, ಅಕ್ಷರಗಳು ಸರಿಯಾಗಿ, ಚಶ್ಮಾ ಹಾಕೊಂಡ್ರು ಕಾಣ್ತಾ ಇಲ್ಲ. ಸರಿ ಅಂತ ಕಣ್ಣಿನ ಡಾಕ್ಟರ್ ಹತ್ರ ಚೆಕಪ್ ಹೋದ್ವಿ. ಹೋದರೆ ಅವರೆಲ್ಲ ಚೆಕ್ ಮಾಡಿದ್ರು, ಬೆಳಗ್ಗಿಂದ ಸಂಜೆವರೆಗೆ ಆ ಟೆಸ್ಟು ಈ ಟೆಸ್ಟು, ಕಣ್ಣಿಗೆ ಡ್ರಾಪ್ಗಳು ಹಾಕಿ ಗಂಟೆಗಟ್ಟಲೆ ಕೂಡಿಸಿ ಚೆಕ್ ಮಾಡಿ ಕೊನೆಗೆ ಅವರು ಹೇಳಿದ್ದು ಕಣ್ಣಿನಲ್ಲಿ ಪೊರೆ ಇದೆ, 2 ಕಣ್ಣಿಗೆ ಪೊರೆ ಬಂದಿದೆ, 2 ಕಣ್ಣುಗಳ ಆಪರೇಷನ್ ಮಾಡಬೇಕು ಅಂತ. ಸರಿ ಅಂತ ಒಪ್ಪಿಕೊಂಡಿವೆ. ಯಾಕಂದರೆ ಕಣ್ಣೆಲ್ಲ ನಮಗೆ ಮುಖ್ಯ ಅಲ್ವಾ? ಬೈಬಲ್ ಓದಬೇಕು, ಸತ್ಯವೇದ ಓದಬೇಕು, ದಿನಾಲು ಬೈಬಲ್ ಓದಲೇಬೇಕು. ಓದಿಲ್ಲ ಅಂದರೆ ನಮಗೆ ಸಮಾಧಾನ ಇರಲ್ಲ. ಊಟ ತಿಂಡಿ ನಿದ್ದೆ ಏನೇ ಬಿಟ್ಟರು ಕೂಡ ದೇವರ ವಾಕ್ಯ ಓದೋದು ಮಾತ್ರ ಬಿಡಲ್ಲ ಮಕ್ಕಳೇ, ಬಿಡಬಾರ್ದು ನಾವು ದೇವರ ಮಕ್ಕಳು. ಹಾಗಾಗಿ ತುಂಬ ಬೇಜಾರಾಯ್ತದೆ. ಆಯಿತು ಬಿಡಿ, ಕಣ್ಣಿಗೆ ಆಪರೇಷನ್ ಮಾಡಿಸ್ಕೊಳ್ತೇವೆ ಅಂತ ರೆಡಿ ಆದಮೇಲೆ ಅವ್ರು ಮತ್ತೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ, BP ಬ್ಲಡ್ ಟೆಸ್ಟ್ ಎಲ್ಲ ಚೆಕ್ ಮಾಡಿ, ಶುಗರು BP ಎಲ್ಲ ಟೆಸ್ಟ್ ಮಾಡಿ ಆವಾಗ ಅವ್ರು ಆಪರೇಷನ್ಗೆ ರೆಡಿ ಅಂತ. ಆ ರೀತಿ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗಿದ್ದೇನು ಅಂದರೆ, ನನ್ನ ದೇಹದಲ್ಲಿ ರಕ್ತ ಮಾಮೂಲು ಮನುಷ್ಯರಿಗೆ ಎಷ್ಟಿರಬೇಕೋ ಅಷ್ಟಿಲ್ಲ, ರಕ್ತ ಬಹಳ ಕಡಿಮೆ ಇದೆ ಅಂತ. ನೋಡಿ, ನೋಡೋಕೆ ಮಾತ್ರ ಡುಂಡಮ್ಮಕ್ಕಿದ್ದೀವಿ, ದೇಹ ಮಾತ್ರ ದಪ್ಪಗಿದೆ, ಆದರೆ ರಕ್ತ ಇಲ್ಲ ಮೈಯಲ್ಲಿ. ನಿಶಕ್ತಿ ಇದೆ, ನಿತ್ರಾಣ ಇದೆ, ಬಲಹೀನತೆ ಇದೆ, ರಕ್ತ ಇಲ್ಲ. ಅವಾಗ ಮತ್ತೆ ಡಾಕ್ಟರ್ಗಳಿದ್ರೆ ರಕ್ತ ಇಂಪ್ರೂವ್ ಮಾಡ್ಕೋಬೇಕು ನೀವು ಅಂದರೆ ಡೈರೆಕ್ಟ್ ರಕ್ತ ಏರಿಸೋದೇನು ಬೇಡ, ಇದು ಐರನ್ ಇಂಜೆಕ್ಷನ್ ಅಂತ ಕೊಡ್ತಾರೆ, ಅವು ಇಲ್ಲಿ ನರಗಳಿಗೆ ಚುಚ್ತಾರೆ, ಅದರಿಂದ ದೇಹಕ್ಕೆ ಏರಿಸ್ತಾರೆ. ಆ ರೀತಿ ಏರಿಸ್ಕೋಬೇಕು ರಕ್ತ ಇಂಜೆಕ್ಷನ್ ಅಂದರೆ, ಅದರಿಂದ ರಕ್ತ ಅಭಿವೃದ್ಧಿ ಆಗ್ತದೆ ಅಂತ. ಸರಿ ಅಂತ ಬಂದು ಮತ್ತು ನಾವೇನು ಹಾಸ್ಪಿಟ್ಲಿಗೆ, ಅದು ಆ್ಯಕ್ಚುಲಿ ಅಡ್ಮಿಟ್ ಆಗುವ ಪರಿಸ್ಥಿತಿ. ಯಾಕೆಂದರೆ ಪೂರ ರಕ್ತ ಕಡಿಮೆ ಆಗಿ ಬಲಹೀನತೆ ಇದೆ, ರಕ್ತ ಏರಿಸ್ಕೋಬೇಕು, ಇಂಜೆಕ್ಷನ್ ತಗೋಬೇಕಾದ್ರೂ ಕೂಡ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು. ಆದರೆ ನಾನೇನು ಅಡ್ಮಿಟ್ ಆಗಲಿಲ್ಲ. ನಿಮಗೆಲ್ಲ ಗೊತ್ತು, ಅಪ್ಪಾಜಿ ಅವರು ತಂಗಿ ಒಬ್ಬರು ಡಾಕ್ಟ್ರಮ್ಮ ಇದ್ದಾರೆ, ಅವರೇ ಬಂದುಬಿಟ್ಟು ದಿನಾಲು ಮನೆಗೆ ಬಂದು ಇಂಜೆಕ್ಷನ್ ನರಗಳಿಗೆ ಕೊಟ್ಟು ಇಲ್ಲಿ ಅಪ್ಪ ಕೈಗಳೆಲ್ಲ ಚುಚ್ಚಿ ಇಟ್ಟುಬಿಟ್ಟಾರೆ ಮಕ್ಕಳೇ. ಈ ಕೈಗೆ ಚುಚ್ಚಿ ಕೊಟ್ಟರು ಇಂಜೆಕ್ಷನು, ಆಯಿತಾ? ಆಮೇಲೆ 4 ಆಯಿತು, 5ನೇದು ಹಾಕೋಬೇಕು. 5 ಬರ್ಕೊಟ್ಟಿದ್ರು ಅವರು. 5ನೇ ಇಂಜೆಕ್ಷನ್ ಹಾಕ್ಕೋಬೇಕಂದ್ರೆ 2 ಕೈಗೆ ಚುಚ್ಚುತ್ತಾರೆ, ಎಲ್ಲಿ ಸಿಗ್ತಾ ಇಲ್ಲ, ಏರ್ತಾನೆ ಇಲ್ಲ ಮೇಲೆ. ಈ ಕೈಗೆ ಚುಚ್ಚಿದ್ರು, ಈಗ 2 ಕೈಗಳಿಗೆ ಚುಚ್ಚಿದ್ರು, ಇಲ್ಲಿ ಅಂಗೈ ಮೇಲೆ ಚುಚ್ಚಿದ್ರು, ಇಲ್ಲಿ ಮಂಡಿ ಹತ್ರ ಮೊಳಕೈ ಹತ್ರ ಚುಚ್ಚಿದ್ರು, ಎಲ್ಲಿ ಕೂಡ ನರನೇ ಸಿಗ್ತಾ ಇಲ್ಲ. ಸರಿ ಅಂತ ಚುಚ್ಚಿ ಕೈಗಳು ನೋವಾಯಿತು. ನಾನು ಅಳ್ತಾ ಕೂತ್ಕೊಂಡ್ಬಿಟ್ಟೆ, ಆ ಕೈ ನೋವು ತಾಳಕ್ಕಾಗ್ತಾ ಇಲ್ಲ, ನರಗಳು ಚುಚ್ಚಿ ಅಯ್ಯೋ ಬೇಡ ಬಿಡಮ್ಮ, ಇಲ್ದಿರಲ್ಲ ಹೋಗಲಿ ಆ ಕಡೆ ಅಂತ ಅದು ತಗೊಳ್ಳೇ ಇಲ್ಲ. ಕೈಗಳು ನೋವು ಭಾಳ ಆಗ್ಬಿಟ್ಟು ತಗೊಳ್ಳೇ ಇಲ್ಲ. ಆಮೇಲೆ ಮತ್ತೆ ಹೇಳಿದಾಗ
ಏನು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಒಂದು ಐರನ್ ಟ್ಯಾಬ್ಲೆಟ್ ಅಂತ, ಅದನ್ನು ಹಾಕ್ಕೊಂಡ್ರೆ ರಕ್ತ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ರಕ್ತ ಇಂಪ್ರೂವ್ ಆದಮೇಲೆ ಕಣ್ಣು ಆಪರೇಷನ್ ಮಾಡ್ಕೋಬೇಕು ಸರಿ ಅಂತ ಸುಮ್ಮನೆ ಆಗ್ಬಿಟ್ಟಿವಿ. ಅಪ್ಪಾಜಿಯವರಿಗೆ 2 ಕಣ್ಣಿಗೆ ಇಂಜೆಕ್ಷನ್ ಕೊಟ್ಟ ಮೇಲೆ ದೇವರ ಕೃಪೆಯಿಂದ ಸ್ವಲ್ಪ ಆರಾಮಾಯಿತು. ಮತ್ತು ಹೋದ ವಾರ ಬೈಬಲನ್ನು ತೆಗೆದು, ನನಗೂ ಓದಕ್ಕೆ ಬರ್ತಾ ಇದೆ. ನಮ್ಮ ಬಳ್ಳಾರಿ ಸಭೆಯಲ್ಲಿ ಆರಾಧನೆ ನಡೆಸ್ತಾ ಇದ್ದೀವಿ. ಹೋದ ವಾರ ಆರಾಮಿಲ್ಲ ಅಂತ ಯಾವ ಊರುಗಳಿಗೂ ಹೋಗಿಲ್ಲ. ನಾವಿಬ್ಬರು ಕೂಡ ಬಳ್ಳಾರಿಯಲ್ಲೇ ಇದ್ದೀವಿ. ಸುಮಾರು 1 ತಿಂಗಳಿಂದ ಬಳ್ಳಾರಿಯಲ್ಲೇ ನಮ್ಮ ನಿಮಗೆಲ್ಲ ಗೊತ್ತಿರುವಾಗ ಆಶೀರ್ವಾದ ಚಾಪೆಯಲ್ಲಿ ಆರಾಧನೆ ನಡೀತಾ ಇದೆ. ಅಲ್ಲಿ ಮಕ್ಕಳು ಅವ್ರಿಗೂ ಸರಿಯಾಗಿ ಕೆಲವರಿಗೆ ಓದಕ್ಕೆ ಬರಲ್ಲ. ಬೈಬಲ್ ವಾಕ್ಯ ಓದ್ಬೇಕಂದ್ರೆ ನಾನು ಓದ್ಬೇಕಿಲ್ಲ, ಅಪ್ಪಾಜಿ ಓದ್ಬೇಕು. ನನಗೂ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ, ಓದೋಕ್ಕಾಗ್ತಾ ಇಲ್ಲ. ಆಮೇಲೆ ಅಪ್ಪಾಜಿನೇ ತಡಿ ನಾನೇ ನೋಡ್ತೀನಿ, ಟ್ರೈ ಮಾಡ್ತೀನಿ ಅಂತ ತಗೊಂಡು ಬೈಬಲ್ ತಗೊಂಡು ಓದಿದ್ರೆ ದೇವರ ಸ್ತೋತ್ರ ಮಕ್ಕಳೇ, ಕೋಟಿ ಕೋಟಿ ಸ್ತೋತ್ರ. ಹೋದ ವಾರ ಅಪ್ಪಾಜಿ ಬೈಬಲ್ ತಾವೇ ಓದಿದರು. ಓದೋ ಹಾಗೆ ದೇವರು ದೃಷ್ಟಿಯನ್ನು ಕೊಟ್ಟಿದ್ದಾನೆ ಮಕ್ಕಳೇ. ನಿಮ್ಮ ಪ್ರಾರ್ಥನೆಗೆ ತಕ್ಕ ಉತ್ತರ ದೇವರು ಕೊಟ್ಟಿದ್ದಾನೆ. ಅದೇ ನಮ್ಮ ನಂಬಿಕೆ ಅಲ್ವಾ? ಯಾಕೋಬ 5:15 ವಾಕ್ಯ ಹೇಳ್ತದೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಗೆ ರಕ್ಷಣೆ ನೀಡುವುದು. ನಾವೇನು ಅಂದುಕೊಂಡು ಪ್ರಾರ್ಥಿಸ್ತೇವೋ ಅದು ದೇವರು ಆಗುವಂತೆ ಮಾಡ್ತಾನೆ. ಆ ನಂಬಿಕೆ ನಮ್ಮಲ್ಲಿ 100% ಇರಬೇಕು. ಹಾಗೆ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ಮತ್ತು ನನಗಂತೂ ಇನ್ನೂ ಹೋಗೋಕ್ಕೆ ಸರಿಯಾಗಿ ಕಾಣ್ತಾ ಇಲ್ಲ ಇನ್ನೂ ಕೂಡ, ಯಾಕಂದರೆ ನಂದು ಕಣ್ಣು ಆಪರೇಷನ್ ಆದಮೇಲೆ ಓದೋಕ್ಕೆ ಸಾಧ್ಯ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ನಾನು ಮೊಬೈಲಲ್ಲೇ ಕೆಲವೊಂದು ಏನು ಮಾಡ್ತಾ ಇದ್ದೀನಿ ಅಂದರೆ, ಬೈಬಲಲ್ಲಿ ವಾಕ್ಯಗಳ ಫೋಟೋ ತೆಕ್ಕೊಂಡು ಅದನ್ನು ಮೊಬೈಲಲ್ಲಿ ಜೂಮ್ ಮಾಡಿ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ, ಹಂಗೆ ಸ್ವಲ್ಪ ಓದ್ಕೋತಾ ಇದ್ದೇನೆ. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ತಕ್ಷಣ ಆಪರೇಷನ್ ಮಾಡ್ಕೋಬೇಕಂದ್ರೂ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಒಂದು ರಕ್ತ ಅಭಿವೃದ್ಧಿ ಆಗಬೇಕು, 2ನೇದು ನಮ್ಮ ಪ್ರಯಾಣಗಳಿವೆ, ಪ್ರತಿಗಳೆಲ್ಲ ನಮ್ಮ ಸೇವಾ ಪ್ರಯಾಣಗಳಿವೆ. ಕೇರಳಕ್ಕೆ ಹೋಗಬೇಕು, ಬೆಂಗಳೂರಿಗೆ ಹೋಗಬೇಕು, ಬಿಹಾರ್ಗೆ ಹೋಗಬೇಕು, ನೇಪಾಳಕ್ಕೆ ಹೋಗಬೇಕು. ದೇಶ ವಿದೇಶದಲ್ಲಿ ದೇವರ ಸುವಾರ್ತೆ ಸೇವೆಗಾಗಿ ನಾವು ಹೋಗ್ತಾ ಇದ್ದೇವೆ. ಅದು ಯಾವಾಗ 2-3 ತಿಂಗಳ ಮುಂಚೆನೇ ಪ್ಲ್ಯಾನ್ ಆಗಿ ಟಿಕೆಟ್ಗಳು ಹೋಗೋ ಬರೋ ಟಿಕೆಟ್ ಎಲ್ಲ ರಿಸರ್ವೇಷನ್ ಆಗಿದೆ. ಅಲ್ಲಿ ಕಾಯ್ತಾ ಇದ್ದಾರೆ. ಬಿಹಾರದ ದೀಕ್ಷಾ ಸ್ನಾನಕ್ಕೆ ತಯಾರಾಗಿದ್ದಾರೆ. ದೀಕ್ಷಾ ಸ್ನಾನ ಕಾರ್ಯಕ್ರಮ ಇದೆ, ಅಲ್ಲಿಗೆ ಹೋಗಬೇಕು. ಹಾಗಾಗಿ ನಾನು ಈಗ ತಕ್ಷಣ ಆಪರೇಷನ್ ಮಾಡ್ಕೊಳ್ತಾ ಇಲ್ಲ. ಸೇವೆ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ, ಏಪ್ರಿಲ್ ತಿಂಗಳೆಲ್ಲ ಸೇವೆ ಮುಗಿಸ್ಕೊಂಡು ಮೇನಲ್ಲಿ ಬಂದಾಗ ಮೇ ತಿಂಗಳಲ್ಲಿ ಆಪರೇಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೇನೆ ಮಕ್ಕಳೇ. ಅದಕ್ಕಾಗಿ ನಮಗಾಗಿ ನಮ್ಮ ಆರೋಗ್ಯ ಅಪ್ಪಾಜಿ ಮತ್ತು ಇನ್ನೂ ಕೂಡ ಸಂಪೂರ್ಣ ಕ್ಲಿಯರ್ ಆಗಬೇಕು. ಈಗ ಡ್ರಾಪ್ಸ್ ಕೊಟ್ಟಿದ್ದಾರೆ, ಅವಾಗವಾಗ ಅವರು ಡ್ರಾಪ್ಸ್ ಹಾಕೋಬೇಕು. ಶುಗರ್ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಅಪ್ಪಾಜಿಗೆ. ಈಗ ನೋಡಿ ಇಲ್ಲಿ ಕೂತಾರೆ, ಒಂಥರ ಲೋ ಶುಗರ್ ಆಗಿ ತಲೆ ಚಕ್ರ ಬಂದಂಗಾಗಿದೆ. ಅದಕ್ಕೆ ಅವರು ಬಿಸ್ಕೆಟ್ ತರಿಸ್ಕೊಂಡು ತಿಂದರು. ಸ್ವಲ್ಪ ತುಂಬ ತ್ರಾಣ ಇದೆ ನಮ್ಮಿಬ್ಬರಿಗೂ ಕೂಡ. ನೋಡೋಕೆ ಈ ಥರ ಇದ್ದೀವಿ, ಆದರೆ ದೇಹದಲ್ಲಿ ಬಲಹೀನತೆ ಇದೆ. ಆದರೂ ಕೂಡ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ಬಲಹೀನತೆಯಲ್ಲೇ ಬಲವನ್ನು ಕೊಟ್ಟು ನಮ್ಮನ್ನು ತನ್ನ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಾನೆ, ನಡೆಸ್ತಾ ಇದ್ದಾನೆ. ಅದಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಅಷ್ಟೇ. ನಾವು ಅಂದ್ಕೊಂಡ್ಬಿಟ್ಟಿದ್ದೀವಲ್ಲ, ನಾವು ಬದುಕಿರೋವರೆಗೆ, ನಮ್ಮ ಪ್ರಾಣ ಇರೋವರೆಗೆ, ನಮ್ಮ ಉಸಿರಿರೋವರೆಗೆ ಏಸಪ್ಪನಿಗಾಗಿಯೇ ನಾವು ಜೀವಿಸೋದು. ಏಸಪ್ಪಗಾಗಿ, ನಮಗಾಗಿ ಅಲ್ಲ, ನಮ್ಮ ಮಕ್ಕಳಿಗಾಗಿ ಅಲ್ಲ, ನಮ್ಮ ಮೊಮ್ಮಕ್ಕಳಿಗಾಗಿ ಅಲ್ಲ, ನಮ್ಮ ಬಂಧು ಬಳಗಕ್ಕಾಗಿ ಅಲ್ಲ, ಯೇಸುವಿಗಾಗಿ ಮಾತ್ರ. ಯೇಸುವಿಗಾಗಿ ನಾವು ಜೀವಿಸ್ತಾ ಇದ್ದೇವೆ ಮಕ್ಕಳು. ಅದಕ್ಕಾಗಿ ನಮಗಾಗಿ ನೀವು ಮತ್ತೆ ಇನ್ನೂ ಕೂಡ ಪ್ರಾರ್ಥನೆ ಮುಂದುವರಿಸ್ರಿ, ಪ್ರಾರ್ಥನೆ ಮಾಡ್ತಾ ಇರಿ. ನಾವೆಲ್ಲೇ ಇದ್ದರೂ ನಾವು ನಿಮಗಾಗಿ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ನಿಮಗಾಗಿ ನಾವು, ನಮಗಾಗಿ ನೀವು ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆಯನ್ನು ಪರಲೋಕ ರಾಜ್ಯದಲ್ಲಿರುವಂಥ ದೇವರು, ಸಿಂಹಾಸನದ ಮೇಲೆ ಕುಳಿತಿರುವ ದೇವರು ಭೂಲೋಕದಲ್ಲಿರುವ ನನ್ನನ್ನು, ನಮ್ಮನ್ನು, ನಿಮ್ಮನ್ನು ನೋಡ್ತಾ ಇದ್ದಾನೆ. ಆತ ನಮ್ಮ ಮಾತು ಪ್ರಾರ್ಥನೆ ಕೇಳ್ತಾ ಇದ್ದಾನೆ. ಅದಕ್ಕೆ ಉತ್ತರವನ್ನು ಕೊಡುವವನಾಗಿದ್ದಾನೆ, ಕೊಡ್ತಾ ಇದ್ದಾನೆ ಕೂಡ ನಮ್ಮ ಪ್ರಾರ್ಥನೆಗೆ ಅಲ್ವಾ? ಅದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಿಮ್ಮೆಲ್ಲರಿಗೆ ವಂದನೆಗಳು. ದೇವರಿಗೆ ನಮ್ಮ ಸಾಕ್ಷಿಯನ್ನು, ನಮ್ಮನ್ನು ಆಶೀರ್ವದಿಸಲು. ಪ್ರೈಸ್ ದ ಲಾರ್ಡ್.